ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಕಳೆದ 3 ದಿನಗಳಲ್ಲಿ 2 ಮಹತ್ತರ ಬೆಳವಣಿಗೆಗಳಾಗಿದ್ದಾವೆ. ಅದರ ಕುರಿತು ಇವತ್ತು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಮೊದಲನೇದಾಗಿ, ಬಹಳ ದಿನಗಳ ನಂತರ ಯೋಗಿ ಆದಿತ್ಯನಾಥ್ ಅವರು ದಿಲ್ಲಿಗೆ ಬರ್ತಾರೆ. ದಿಲ್ಲಿಗೆ ಬಂದವರು ಅಮಿತ್ ಶಾ ಅವರನ್ನು ಅತ್ಯಂತ ಖಾಸಗಿಯಾಗಿ 1 ಗಂಟೆಯ ಕಾಲ ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ. ಭಾಳ ದೊಡ್ಡದಾದಂಥ ಗುಲ್ಲು ಒಂದು ಯೋಗಿ ಆದಿತ್ಯನಾಥ್ ಅವ್ರ ಬಗ್ಗೆ ಎಲ್ಲ ಕಡೆ ಇದೆ. ಅದೇನಪ್ಪ ಅಂದರೆ, ಯೋಗಿ ಆದಿತ್ಯನಾಥ್ ಅವರು ಅಮಿತ್ ಶಾ ಅವರು ಪ್ರಧಾನಿ ಆಗಲಿಕ್ಕೆ ಅಡ್ಡಗಾಲಾಗಿದ್ದಾರೆ. ಯೋಗಿ ಆದಿತ್ಯನಾಥ್ ಅವ್ರ ಬಗ್ಗೆ ಜನಪ್ರಿಯತೆ ಜಾಸ್ತಿ ಆಗಿಬಿಟ್ಟಿದೆ. ಮೋದಿಯ ನಂತರ ಉತ್ತರಾಧಿಕಾರಿ ಯೋಗಿ ಆದಿತ್ಯನಾಥ್. ಹೀಗಾಗಿ ಅಮಿತ್ ಶಾ ಮತ್ಸರದಿಂದ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ ಸೋಲಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾರೆ. ಹೀಗಾಗಿಯೇ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ 2024ರಲ್ಲಿ ಭಾಳ ತಾಪತ್ರಯ ಆಯಿತು. ಯೋಗಿ ಆದಿತ್ಯನಾಥ್ ಹೇಳಿದಂಥ ಅಭ್ಯರ್ಥಿಗಳಿಗೆ ಟಿಕೆಟ್ಗಳನ್ನು ಕೊಡಲಿಲ್ಲ. ಇದರಿಂದ ಮುನಿಸಿಕೊಂಡಿದ್ದರು ಯೋಗಿ ಆದಿತ್ಯನಾಥ್. ಅವರಿಗೆ ಅಮಿತ್ ಶಾ ಬಗ್ಗೆ ಭಾಳ ಬೇಸರ ಇದೆ ಅನ್ನುವಂಥ ಒಂದು ವಾದ ಎಲ್ಲ ಕಡೆ ರಾಜಕೀಯ ವಿಶ್ಲೇಷಕರು ಈಗಲೂ ಮಾತಾಡ್ತಾ ಇದ್ದಾರೆ. ಅಯ್ಯೋ, ಯೋಗಿ ಮತ್ತು ಅಮಿತ್ ಶಾ ಒಟ್ಟಿಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಒಬ್ಬರು ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಮಾತನ್ನು ಹೇಳ್ತಾರೆ. ಯಾರು ಅರವಿಂದ್ ಕೇಜ್ರಿವಾಲ್ ಮೊನ್ನೆ ಒಂದು ಮಾತನ್ನು ಹೇಳಿದ್ರು, ಭಾಳ ಜನ ಗಮನಿಸಿದ್ರೋ ಇಲ್ವೋ, ಎಲ್ಲರ ಬಗ್ಗೆ ಮಾತಾಡ್ತಾ ಇದ್ರೆ ಅಮಿತ್ ಶಾ ಅವರು ಯಾವತ್ತಾದರೂ ರಾಮ ಮಂದಿರಕ್ಕೆ ಹೋಗಿದಾರ ಕೇಳಿ, ಮೊದಲು ಅವ್ರಿಗೆ ರಾಮ ಮಂದಿರಕ್ಕೆ ಹೋಗೋಕ್ಕೆ ಕೇಳಿ ಅಂತ ಅರವಿಂದ್ ಕೇಜ್ರಿವಾಲ್ ಒಂದು ಟಾಂಗ್ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಆತ ಜೈಲಿನಿಂದ ಹೊರಗೆ ಬಂದ್ರಲ್ಲ ಅರವಿಂದ್ ಕೇಜ್ರಿವಾಲ್, ಅವತ್ತು ಹೇಳಿದ್ರು ಯೋಗಿ ಆದಿತ್ಯನಾಥ್ ಅವ್ರನ್ನ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸ್ತಾ ಇದ್ದಾರೆ, ಆ ಜಾಗಕ್ಕೆ ಬೇರೆಯವ್ರನ್ನ ತರಲಿಕ್ಕೆ ಅಮಿತ್ ಶಾ ತಯಾರಿ ಮಾಡ್ತಾ ಇದ್ದಾರೆ, ಬೇಕಾದ್ರೆ ಕಾದು ನೋಡಿ ಅನ್ನುವಂಥ ಮಾತನ್ನು ಹೇಳಿದರು. ತನ್ನ ಎಲೆಯಲ್ಲಿ ಕತ್ತೆ ಸದ್ದು ಬಿದ್ದಾಗ ನೊಣ ಓಡಿಸುವ ಕೆಲಸವನ್ನು, ಪಕ್ಕದ ಎಲೆಯ ನೊಣ ಓಡಿಸುವ ಕೆಲಸವನ್ನು ಅರವಿಂದ್ ಕೇಜ್ರಿವಾಲ್ ಮಾಡಿದರು. ಅದು ಯಾವುದೂ ಕೂಡ ಸತ್ಯ ಆಗಲಿಲ್ಲ. ಯೋಗಿ ಆದಿತ್ಯನಾಥ್ ಕುರ್ಚಿಯನ್ನು ಯಾರೂ ಅಲುಗಾಡಿಸ್ಲಿಕ್ಕಾಗಲ್ಲ. ಎಲ್ಲಕ್ಕಿಂತ ಮುಖ್ಯವಾದಂಥ ಅತ್ಯಂತ ರಹಸ್ಯಕರವಾಗಿದ್ದ ವಿಚಾರವನ್ನು ಇವತ್ತು ತಮ್ಮೆದುರಿಗೆ ಹೇಳ್ತಾ ಇದ್ದೀನಿ. ಅದಾದ ಮೇಲೆ ಅವರ ಭೇಟಿ ಮತ್ತು ಯಾವ ಕಾರಣಕ್ಕೆ ಅಂತ ಹೇಳ್ತೀನಿ. ಇದೊಂದು ಕ್ಲಾರಿಫಿಕೇಷನ್ಗೋಸ್ಕರ ಹೇಳ್ತಾ ಇರೋದು. ಯೋಗಿ ಆದಿತ್ಯನಾಥ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರಲ್ಲ 2017ರಲ್ಲಿ, ಅದು ನರೇಂದ್ರ ಮೋದಿ ಅವರ ನಿರ್ಧಾರ ಅಂತ ಎಲ್ಲರೂ ಭಾವಿಸಿದ್ದಾರೆ. ವಾಸ್ತವವಾಗಿ ಅವತ್ತು ವರಿಷ್ಠ ಮಂಡಳಿ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಮತ್ತು ಅದಕ್ಕಿಂತ ಮುಂಚೆ ಮೋದಿ ಮತ್ತು ಅಮಿತ್ ಶಾ ಮಾಡಿದ ಚರ್ಚೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಯೋಗಿ ಆದಿತ್ಯನಾಥ್ ಅವರ ಹೆಸರನ್ನು ಹೇಳಿದ್ದೇ ಅಮಿತ್ ಶಾ. ಅಮಿತ್ ಶಾ ಹೇಳಿದ್ಮೇಲೆ ನರೇಂದ್ರ ಮೋದಿ ಎರಡನೇ ಮಾತನ್ನು ಆಡಲೇ ಇಲ್ಲ. ಅದ್ರ ಬಗ್ಗೆ ಯಾವುದೇ ರೀತಿಯ ಅನುಮಾನವನ್ನು ವ್ಯಕ್ತಪಡಿಸಲಿಲ್ಲ. ಗೋ ಹೆಡ್ ಅಂದರು. ಅದಕ್ಕಿಂತ ಮುಖ್ಯವಾಗಿ ಈ ಯೋಗಿ ಆದಿತ್ಯನಾಥ್ ಅವರಿಗೆ ಕರೆಯನ್ನು ಮಾಡಿದ್ದು, ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಕರೆಯನ್ನು ಮಾಡಿದ್ದು ಕೂಡ ಅಮಿತ್ ಶಾ ಅವರೇ. ಅಮಿತ್ ಶಾ ಅವರು ಇವ್ರಿಗೆ ಯೋಗಿ ಆದಿತ್ಯನಾಥ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ಸಂದರ್ಭದಲ್ಲಿ ಎಲ್ಲಿದ್ದಾರೆ ಮಹಾರಾಜ್ ಜಿ ಅಂತ ಕೇಳ್ತಾರೆ. ಮಹಾರಾಜ್ ಜಿ ಅಂತಲೇ ಎಲ್ಲ ಕರೆಯೋದು ಅವ್ರಿಗೆ. ಮಹಾರಾಜ್ ಜಿ ಆಪ್ ಕहाँ है? मैं गोरखपुर में हूँ, आप मैं चार्टर प्लेन भेज रहा हूँ, आप आ जाइए. ಚಾರ್ಟರ್ ಪ್ಲೇನ್ ಕಳಿಸ್ತಾ ಇದ್ದೀನಿ, ಬಂದುಬಿಡಿ ಅಂತ. ಏನು ವಿಷಯ? ಇಲ್ಲ, ಪಾರ್ಟಿ ನಿಮಗೆ ಜವಾಬ್ದಾರಿಯನ್ನು ಕೊಡ್ತಾ ಇದೆ, ಉತ್ತರ ಪ್ರದೇಶದ ಜವಾಬ್ದಾರಿ ಅಂತ. ಅವಾಗ ಯೋಗಿ ಆದಿತ್ಯನಾಥ್ ಹೇಳ್ತಾರೆ, दूर दूर तक उसका आलोचना हमने नहीं किया है, उसके बारे में सोचा नहीं है, आप ऐसा क्यों बोल रहे हैं ಅಮಿತ್ ಭಾಯ್ ಅಂತ. ಅಮಿತ್ ಭಾಯ್ ಅಂತಲೇ ಕರೆಯೋದು ಎಲ್ಲರೂ. ಮೋದಿಯವರು ಅಮಿತ್ ಭಾಯ್ ಅಂತಲೇ ಕರೀತಾರೆ. ಮೋಟಾ ಭಾಯ್ ಅಂತ ಕೆಲವೊಬ್ಬರು ತೀರಾ ಹತ್ತಿರದವರು ಅವ್ರನ್ನ ಕರೀತಾರೆ, ಉಳಿದವರು ಅಮಿತ್ ಭಾಯ್ ಅಂತಲೇ ಕರೆಯೋದು. ನನಗೆ ಆ ಬಗ್ಗೆ ಆಲೋಚನೆನೇ ಇಲ್ಲ, ಯಾಕೆ ಹಿಂಗೆ ಮಾಡಿ. ಇಲ್ಲ ನೀವು ಮೊದಲು ಬನ್ನಿ, ಬಂದಾದ್ಮೇಲೆ ನಿಮ್ಮ ಲಕ್ನೋಗೆ ಕಳಿಸ್ಕೊಡ್ತೀವಿ ನಾವು ಅಂತ ಹೇಳ್ತಾರೆ. ಇದು ವಾಸ್ತವವಾಗಿ ನಡೆದಂಥ ಘಟನೆ. ಜೊತೆಗೆ ಈಗೇನು ಸೆಕೆಂಡ್ ಜನ್ರೇಷನ್ ಲೀಡರ್ಸ್ ಬಂದಿದಾರಲ್ಲ, ಅದು ಅಣ್ಣಾಮಲೈ ಇರಬಹುದು, ಅಥವಾ ಈಗಿರುವಂಥ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಇರಬಹುದು, ಅಥವಾ ಹಿಮಂತ ಬಿಸ್ವ ಶರ್ಮಾ ಇರ್ಬೋದು. ಇವ್ರನ್ನೆಲ್ಲ ಟ್ರೈನ್ ಮಾಡಿದ್ದು, ಅವ್ರು ಪಾಲಿಷ್ ಮಾಡಿದ್ದು, ಚುನಾವಣೆಗೆ ತಯಾರಿ ಮಾಡಿದ್ದು, ಅವ್ರ ಜೊತೆ ನಿಂತಿರೋದು ಎಲ್ಲವೂ ಕೂಡ ಅಮಿತ್ ಶಾ ಅವರೇ. ನರೇಂದ್ರ ಮೋದಿ ಅವರು ಆಲೋಚನೆ ಮಾಡ್ತಾರೆ, ನರೇಂದ್ರ ಮೋದಿ ತೀರ್ಮಾನ ಮಾಡ್ತಾರೆ, ಅಮಿತ್ ಶಾ ಅದನ್ನ ಅನುಷ್ಠಾನ ತರುವುದರಲ್ಲಿ 100ಕ್ಕೆ 100 ತಮ್ಮ ಶಕ್ತಿಯನ್ನು ವ್ಯಯ ಮಾಡ್ತಾರೆ. ಇದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಈಗ ಬರ್ತೀನಿ, ಯೋಗಿ ಆದಿತ್ಯನಾಥ್ ಅವರು ಇದ್ದಕ್ಕಿದ್ದ ಹಾಗೆ ಅಮಿತ್ ಶಾ ಅವ್ರನ್ನ ಭೇಟಿಯಾಗಲಿಕ್ಕೆ ಬರ್ತಾರೆ. ಇದು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಒಬ್ರಿಗೊಬ್ಬರು ಆಗಲ್ಲ ಅಂತ ಹೇಳ್ತಾರೆ, ವೈಮನಸ್ಸಿದೆ ಅಂತ ಹೇಳ್ತಾರೆ, ಮಧ್ಯೆ ಬಿರುಕಿದೆ ಅಂತ ಹೇಳ್ತಾರೆ, ಚುನಾವಣೆ ಹತ್ತಿರ ಇದೆ, ಈಗ ಯಾಕೆ ಬಂದರು? ಒಂದಷ್ಟು ಜನ ಹೇಳಿದ್ರು, ಇಲ್ಲ ಚುನಾವಣೆಯ ತಯಾರಿಯ ಬಗ್ಗೆ ಗೌಪ್ಯವಾಗಿ ಮಾತಾಡಲಿಕ್ಕೆ ಬಂದರು. ಚುನಾವಣೆ ವಿಚಾರ ಮಾತಾಡೋದಾದರೆ ಉತ್ತರ ಪ್ರದೇಶದ
ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ಜೊತೆಗೆ ಬರ್ತಾರೆ, ಈ ಕಡೆ ನಿತಿನ್ ನಬೀನ್ ಇರ್ತಾರೆ, ಜೊತೆಗೆ ನಮ್ಮ ಬಿ ಎಲ್ ಸಂತೋಷ್ ಅವರು ಇರ್ತಾರೆ. ಇವರೆಲ್ಲ ಇಲ್ಲದೆ ಮಾತಾಡುವ ಪ್ರಶ್ನೆಯೇ ಬರೋದಿಲ್ಲ. ಕೇವಲ ಚುನಾವಣೆಯ ಬಗ್ಗೆ ಮಾತಾಡೋದಾಗಿದ್ದರೆ ಒಬ್ಬರಲ್ಲ ಒಬ್ಬರನ್ನ ಜೊತೆ ಕರ್ಕೊಂಬಂದಿರೋರು, ಖಾಸಗಿಯಾಗಿ ಇಬ್ಬರೇ ಭೇಟಿ ಆಗೋದಕ್ಕೆ. ಆಮೇಲೆ ಭೇಟಿ ಅವಧಿ ಎಷ್ಟು? ಸುದೀರ್ಘವಾಗಿ 1 ಗಂಟೆಯ ಕಾಲ ಮಾತುಕತೆಯನ್ನು ನಡೆಸಲಾಗಿದೆ. ಅಷ್ಟೇ ಅಲ್ಲ, ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಕರೆಯೋದಾಗಿದ್ದರು ಉತ್ತರ ಪ್ರದೇಶಕ್ಕೆ ಅಮಿತ್ ಶಾ ಅವ್ರನ್ನ, ಅದರ ಸುದ್ದಿಯನ್ನು ಹೊರಗಡೆ ಹೇಳಲಾಗ್ತಾ ಇತ್ತು. ಇಲ್ಲ, ಆಮಂತ್ರಣ ಕೊಡ್ಲಿಕ್ಕೆ ಬಂದಿದ್ದೆ, ನಮ್ಮಲ್ಲಿ ಒಂದು ಉತ್ತರ ಪ್ರದೇಶದಲ್ಲಿ ಕಾರ್ಯಕ್ರಮ ಇದೆ, ಅಮಿತ್ ಶಾ ಅವರು ಪಾಲ್ಗೊಳ್ಬೇಕು ಅದರಲ್ಲಿ. ಚುನಾವಣೆಯ ಬಗ್ಗೆ ಮಾತಾಡೋದಿದ್ರು ಕೂಡ ಹೊರಗೆ ಬಂದ ಮೇಲೆ ಹೇಳೋರು, ಇಲ್ಲ ಚುನಾವಣೆಯ ತಯಾರಿ ಕುರಿತು ನಮ್ಮ ಇಬ್ಬರ ಮಧ್ಯೆ ಮಾತುಕತೆ ನಡೆಯಿತು ಅಂತ. ಇದರ ಜೊತೆ ಇನ್ನೊಂದು ವಿಷಯವನ್ನು ತಮಗೆ ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಸುಪ್ರಿಯಾ ಸುಳೆ ಲಖನೌ ಹೋಗಿದ್ರು. NCP ಶರದ್ ಪವಾರ್ ಬಣದ ಶರದ್ ಪವಾರ್ ಅವರ ಪುತ್ರಿ ಹೋದವರು ನೇರವಾಗಿ ಹೋಗಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಭೇಟಿಯಾದರು. ಯೋಗಿ ಆದಿತ್ಯನಾಥ್ ಅವ್ರನ್ನ ಭೇಟಿಯಾದ ಸಂದರ್ಭದಲ್ಲಿ ಒಂದು ವಿಷಯವನ್ನು ಅವರು ತಿಳಿಸ್ತಾರೆ. ಮೊನ್ನೆ ಬಿಲ್ ಬಿತ್ತಲ್ಲ, ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಡಿಲಿಮಿಟೇಷನ್ ಬಿಲ್ ಬಿತ್ತಲ್ಲ, ಇದು ನಮಗೆ ಇಬ್ಬರಿಂದ ಭಾಳ ತೊಂದರೆ ಆಗಿದ್ದು, ಅದಕ್ಕೆ ಹಂಗಾಯಿತು. ಎಲ್ಲರೂ ಒಪ್ಕೊಂಡಿದ್ರು. ಉದ್ಧವ್ ಠಾಕ್ರೆ ಬಣ ಒಪ್ಕೊಂಡಿತ್ತು, ಆ ಕಡೆ ಶರದ್ ಪವಾರ್ ನಮ್ಮ ಬಣ ಒಪ್ಕೊಂಡಿತ್ತು, ಜೊತೆಗೆ ಕಾಂಗ್ರೆಸ್ ಕೂಡ ಹ್ಞೂ ಅಂತ ಹೇಳಿತ್ತು. ಇಬ್ಬರು ಇದನ್ನು ಕೆಡಿಸಿದರು. ಒಬ್ಬರು ಮಮತಾ ಬೇಗಂ ಅವರು, ಇನ್ನೊಂದು ಅರವಿಂದ್ ಕೇಜ್ರಿವಾಲ್. ಇವರಿಬ್ಬರು ಈ ಬಿಲ್ ಪಾಸ್ ಆಗಲಾರ್ದಾಗ ನೋಡ್ಕೋಬೇಕು ಅಂತ ಹಠ ತೊಟ್ಟು ಇಂಡಿಯಾ ಅಲಯನ್ಸ್ನಲ್ಲಿ ಬಿರುಕು ಮೂಡಲಿಕ್ಕೆ, ಅವತ್ತು ಅದರ ವಿರುದ್ಧ ಮತ ಹಾಕಲಿಕ್ಕೆ ಕಾರಣೀಭೂತ ಆದವರು. ಅದಾದ ಮೇಲೆ ಬಿಲ್ ಬಿದ್ದದ್ದನ್ನು ವಿಜಯೋತ್ಸವದ ರೀತಿಯಲ್ಲಿ ಆಚರಿಸಿದವರು ಕೂಡ ಅವರೇ ಅಂತ. ಮಜಾ ಅಂದರೆ, ಕಾಕತಾಳೀಯವಾಗಿ ಯಾರು ಈ ರೀತಿ ತೊಂದರೆ ಕೊಟ್ಟರು ಅವರಿಬ್ಬರಿಗೂ ಪಕ್ಷ ಇರಲಾರದ ಹಾಗೆ ಮಾಡಿದ್ದು ಕೂಡ ಇದೇ ಅಮಿತ್ ಶಾ, ಇದೇ ನರೇಂದ್ರ ಮೋದಿ. ಆ ಕಡೆ DMK ಅಡ್ರೆಸ್ ಗೆಲ್ಲದೆ ಹೋಯಿತು, ಸ್ವತಃ MK ಸ್ಟಾಲಿನೇ ಸೋತು ಹೋಗ್ತಾರೆ. ಈ ಕಡೆ ಅರವಿಂದ್ ಕೇಜ್ರಿವಾಲ್ ಬಣದ ರಾಘವ್ ಚಡ್ಡಾನಿಂದ ಹಿಡಿದು ಎಲ್ಲರೂ ಬಿಟ್ಟು ಹೋಗ್ತಾರೆ. ಈ ಕಡೆ ಮಮತಾ ಬೇಗಂ ಅವರ ಪಕ್ಷ ಏನಾಗಿದೆ ಅಂತ ತಮಗೆ ಗೊತ್ತಿದೆ. ಇದು ನೋಡಿ, ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸವಾಲೊಡ್ಡಬಲ್ಲ, ಅವರಿಗೆ ಕುಸ್ತಿ ಹಿಡಿಯಬಲ್ಲ, ಅವರು ಚುನಾವಣೆಯಲ್ಲಿ ಸೆಣಸಬಲ್ಲಂಥ ದೊಡ್ಡ ಪಕ್ಷ ಅಂತ ಯಾವುದಾದ್ರು ಇದರದ್ದು ಕಾಂಗ್ರೆಸ್ಸು ನೈತಿಕವಾಗಿ ಕುಸಿದು ಹೋಗಿದೆ. ಅದನ್ನು ಬಿಟ್ಟರೆ ಎರಡನೇ ದೊಡ್ಡ ಪಕ್ಷವಾಗಿ ಹೆಚ್ಚು ಸಂಸತ್ ಸದಸ್ಯರಿರುವ ಪಕ್ಷ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಾರ್ಟಿ. ಈಗ ಅತ್ಯಂತ ದುರ್ಗಮ ಸ್ಥಿತಿಯಲ್ಲಿ, ಅಂದರೆ ಈಗ ಮಾನ್ಸೂನ್ ಸೆಷನ್ ಶುರು ಆಗುತ್ತೆ. ಅತ್ಯಂತ ಮಹತ್ತರವಾದ 3 ಬಿಲ್ಗಳನ್ನು ಪಾಸ್ ಮಾಡಬೇಕಾಗಿದೆ. ಮೊಟ್ಟ ಮೊದಲು ಬಿಲ್ಲನ್ನು ಕೊಡ್ತಾ ಇರೋದು 30 ದಿವಸಗಳ ಕಾಲ ಸುದೀರ್ಘವಾಗಿ ಯಾವುದೇ ವ್ಯಕ್ತಿ ಜೈಲಿನಲ್ಲಿದ್ದರೆ ಆತನ ಮಂತ್ರಿ ಪದವಿ, ಮುಖ್ಯಮಂತ್ರಿ ಪದವಿ ಮತ್ತು ಪ್ರಧಾನಮಂತ್ರಿ ಪದವಿ ಹೊರಟೋಗ್ಬೇಕು. ಆಟೋಮೆಟಿಕ್ಲಿ ರಾಜೀನಾಮೆ ಕೊಡಬೇಕಾಗಿಲ್ಲ. ರಾಜೀನಾಮೆ ಕೊಡಬೇಕಾಗಿಲ್ಲ ಅಂತ ಯಾಕೆ ಸೇರಿಸಿದ್ದಾರೆ ಅಂದರೆ, ಅರವಿಂದ್ ಕೇಜ್ರಿವಾಲ್ ಆ ರೀತಿ ಮಾಡಿ ತೋರಿಸಿದ್ದಾರೆ. ಮುಂಚೆ ಸಂವಿಧಾನ ಬರೆದವ್ರಿಗೆ ಮುಖ್ಯಮಂತ್ರಿ ಆಗಿರೋನು ಜೈಲಿಗೆ ಹೋದರೆ ರಾಜೀನಾಮೆ ಕೊಡಬೇಕು ಅಂತ ಬರೀಬೇಕಾದ ಅಗತ್ಯ ಅಂತ ಭಾವಿಸಲಿಲ್ಲ. ಏಕೆಂದರೆ ನೈತಿಕ ಹೊಣೆಗಾರಿಕೆ ಹೊತ್ತು ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಮನಸ್ಥಿತಿಯಲ್ಲಿ, ಭ್ರಮೆಯಲ್ಲಿ ಅವತ್ತಿನ ರಾಜಕಾರಣಿಗಳಿದ್ದರು. ಈಗ ಅರವಿಂದ್ ಕೇಜ್ರಿವಾಲ್ ಥರದವ್ರು ಬಂದಿದ್ದಾರೆ. ಆದ್ದರಿಂದ ಅದನ್ನು ಆಟೋಮೆಟಿಕ್ಕಾಗಿ ಆ ಸ್ಥಾನ ಹೋಗುತ್ತೆ ಅಂತಲೇ ಈಗ ಅದನ್ನು ಬಿಲ್ಲನ್ನು ಪಾಸ್ ಮಾಡಬೇಕಾಗಿದೆ. ಮೊದಲನೇ ಬಿಲ್ಲಲ್ಲೇ ಅದನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಅರವಿಂದ್ ಕೇಜ್ರಿವಾಲ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಯಾರಾದರೂ ಭಾವಿಸಿದರೆ ನಾನು ಏನು ಹೇಳಲಾರೆ. ಇಬ್ಬರನ್ನು ಸೇರಿಸೋದು ಬೇಡ ಅಂತ ಹೇಳಿದರು ನರೇಂದ್ರ ಮೋದಿ. ಯಾರನ್ನ? ಒಂದು ರಾಷ್ಟ್ರಾಧ್ಯಕ್ಷರನ್ನ ಇದರಲ್ಲಿ ಸೇರಿಸೋದು ಬೇಡ, ರಾಷ್ಟ್ರಪತಿಗಳನ್ನ. ಯಾಕೆಂದರೆ ಯಾವುದೇ ದೇಶ ದಂಡೆತ್ತಿ ಬಂಧಿಸಿದ್ದೇ ಆದರೆ ಮುಂದಿನ ದಿವಸ ಇವತ್ತಿನ ಬಗ್ಗೆ ಮಾತಾಡಲ್ಲ, ಆವಾಗ ಈ ದೇಶದ ವ್ಯವಸ್ಥೆ ಏನಾಗ್ಬಿಡುತ್ತೆ. ಆದ್ದರಿಂದ ಬೇಡ. ಎರಡನೇದ್ದು ಸೈನ್ಯಾಧಿಕಾರಿ, ಮುಖ್ಯ ಸೈನ್ಯಾಧಿಕಾರಿ ಯಾರಿದ್ದಾರೋ ಜನರಲ್, ಅವರಿಗೆ ಈ ಕಾನೂನನ್ನು ಒಳಪಡಿಸ್ಬಾರ್ದು. ಅವ್ರಿಗೆ ಇದನ್ನು ನೋಡಿ ಎಷ್ಟು ಆಲೋಚನೆ ಮಾಡಿರ್ತಾರೆ ಅಂದರೆ ನಾವು ಕಲ್ಪನೆಯನ್ನೇ ಮಾಡಲಿಕ್ಕಾಗೋದಿಲ್ಲ. ಈಗ ವಿಷಯಕ್ಕೆ ಬರ್ತೀನಿ. ಯೋಗಿ ಆದಿತ್ಯನಾಥ್ ಅಮಿತ್ ಶಾ ಮಾತಾಡಿದ್ದೇನು, ಈ 3 ಬಿಲ್ಗಳೇನು ಪಾಸ್ ಆಗಬೇಕಾಗಿದೆಯಲ್ಲ, ಅಲ್ಲಿ 37 ಜನ ಸಂಸತ್ ಸದಸ್ಯರು ಈ ಅಖಿಲೇಶ್ ಯಾದವ್ ಬಣದಲ್ಲಿದ್ದಾರೆ. ಅಖಿಲೇಶ್ ಯಾದವ್ನನ್ನು ಮಣಿಸಲಿಕ್ಕೆ ಯೋಗಿ ಆದಿತ್ಯನಾಥ್ ಮಾಡಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಸ್ಥಳೀಯವಾಗಿ ಪರಸ್ಪರ ಸಂಘರ್ಷದಲ್ಲಿರುವಂಥ 2 ಬಣಗಳು. ಜೊತೆಗೆ ಬರುವ ಚುನಾವಣೆಯ ದೃಷ್ಟಿಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಜೊತೆ ಆತ ಅಲಯನ್ಸ್ ಮಾಡದೇ ಇರುವಂಥ ಸ್ಥಿತಿಗತಿಯನ್ನು ಖಚಿತವಾಗಿ ಖಾಸಗಿಯಾಗಿ ರಹಸ್ಯವಾಗಿ ಅಮಿತ್ ಶಾಗೆ ಹೇಳಬೇಕಾದ ಅಗತ್ಯತೆ ಯೋಗಿ ಆದಿತ್ಯನಾಥ್ಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಯೋಗಿ ಆದಿತ್ಯನಾಥ್ ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ತಾರೆ. ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದು ಕೇವಲ ಒಂದು ಫಾರ್ಮಲ್ ಆದಂಥ
ಸಭೆ ಅಂತ ಖಂಡಿತ ಪರಿಭಾವಿಸಬಾರ್ದು. ಏಕೆಂದರೆ ಅಮಿತ್ ಶಾ ಅವರ ಶೆಡ್ಯೂಲ್ ಹೇಗಿರುತ್ತೆ ಅಂತ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಆತ ಬೆಳಿಗ್ಗೆ 5:30ರಿಂದ ರಾತ್ರಿ 11:00ವರೆಗೆ ಏನೇನು ಮಾಡಿದರು ಸುದೀರ್ಘವಾದಂಥ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ದಯವಿಟ್ಟು ನೋಡಿ. ಈ ಸಂಚಿಕೆ ಹೇಗೆ ಅನ್ನಿಸ್ತು ತಿಳಿಸಿ. ನಮಸ್ಕಾರ.